ಎಸಿಗಳ ಮೇಲೆ ಮಂತ್ರಿ ಕೃಷ್ಣ ಭೈರೇಗೌಡ ಕೆಂಡಾಮಂಡಲರಾಗಿದ್ದಾರೆ. ಎಸಿಗಳ ಜೊತೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸಭೆ ಮಾಡಿದ್ದಾರೆ. ಸಭೆ ಆರಂಭವಾಗ್ತಾ ಇದ್ದ ಹಾಗೆ ಎಸಿಗಳ ವಿರುದ್ಧ ಸಚಿವರು ಗರಂ ಆಗಿದ್ದಾರೆ. ಎಸಿಗಳ ಮೇಲೆ ಮಂತ್ರಿ ಕೃಷ್ಣ ಭೈರೇಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸಿಗಳ ಜೊತೆ ಕಂದಾಯ ಸಚಿವ ರೆವಿನ್ಯೂ ಮಿನಿಸ್ಟರ್ ಕೃಷ್ಣ ಭೈರೇಗೌಡರು ಸಭೆ ಮಾಡಿದ್ರು. ಸಭೆ ಆರಂಭ ಆಗ್ತಾ ಇದ್ದ ಹಾಗೆ ಎಸಿಗಳ ವಿರುದ್ಧ ಸಚಿವರು ಗರಂ ಆಗಿದ್ದಾರೆ. ಎಸಿಗಳ ಕಾರ್ಯವೈಖರಿಗೆ ಸಚಿವರು ತೀವ್ರ ಅಸಮಾಧಾನ. ಎಸಿ ಕೋರ್ಟ್ನಲ್ಲಿ ಕಾನೂನು ಮೀರಿ ಕೇಸ್ ದಾಖಲಿಸುವ ಪ್ರಯತ್ನ. ಎಸಿಗಳು ತಪ್ಪುಗಳನ್ನು ಸರಿ ಮಾಡ್ಕೊಂಡ್ರೆ ಉತ್ತಮ, ಇಲ್ಲದಿದ್ರೆ ಗಂಡಾಂತರ. ಎಸಿ ಕೋರ್ಟ್ನಲ್ಲಿ ಯಾವ ಆಕ್ಟ್ ಯಾವ ಸೆಕ್ಷನ್ನಲ್ಲಿ ಆರ್ಡರ್ ಮಾಡ್ತೀರಾ? ಸೊ ಈಗ ರೆವಿನ್ಯೂ ಮಿನಿಸ್ಟರು ಕೃಷ್ಣ ಭೈರೇಗೌಡರು ಅವರ ಕಾರ್ಯವೈಖರಿ ಆಗಾಗ ಚರ್ಚೆಗೂ ಕೂಡ ಕಾರಣ ಆಗ್ತಾ ಇದೆ. ಎಸಿಗಳ ಕಾರ್ಯವೈಖರಿಗೆ ಸಚಿವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಜೊತೆಗೆ ಎಸಿ ಕೋರ್ಟ್ನಲ್ಲಿ ಕಾನೂನು ಮೀರಿ ಕೇಸ್ ದಾಖಲಿಸುವ ಪ್ರವೃತ್ತಿ ಹೆಚ್ಚಾಗ್ತಾ ಇದೆ. ಇನ್ನು ಎಸಿಗಳು ತಪ್ಪುಗಳನ್ನು ಸರಿಪಡಿಸಿಕೊಂಡ್ರೆ ಉತ್ತಮ, ಇಲ್ಲದಿದ್ದರೆ ಗಂಡಾಂತರ ಕಾದಿದೆ ಅನ್ನೋ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸಿ ಕೋರ್ಟ್ನಲ್ಲಿ ಯಾವ ಆ್ಯಕ್ಟ್ ಯಾವ ಸೆಕ್ಷನ್ನಲ್ಲಿ ಆರ್ಡರ್ ಮಾಡ್ತೀರಾ? ನಿಯಮ ಮೀರಿ ಆರ್ಡರ್ ಮಾಡೋದಕ್ಕೆ ನಿಮಗೆ ಅವಕಾಶ ಇದೆಯಾ? ಬೇಕಾಬಿಟ್ಟಿ ಆರ್ಡರ್ ಮಾಡ್ತಿರೋ ಎಸಿಗಳಿಗೆ ಕಂದಾಯ ಸಚಿವರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಭ್ರಷ್ಟ ಎಸಿಗಳ ಬೆವರಿಳಿಸಿದ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರು ಬೆಂಗಳೂರು ಉತ್ತರ ದಕ್ಷಿಣ ದೊಡ್ಡಬಳ್ಳಾಪುರ ಎಸಿಗಳ ಮೇಲೂ ಕೂಡ ಕಿಡಿಕಾರಿದ್ದಾರೆ ರೆವಿನ್ಯೂ ಮಿನಿಸ್ಟರ್. ಅವರು ರೀಸನಿಂಗ್ ಈ ರೀತಿ ಕೊಟ್ಟಿದ್ದಾರೆ. ಈ ಆರ್ಡರ್ ನ ಬರೆಯೋದಕ್ಕೆ ಮೊದಲು ರೀಸನಿಂಗು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನವರು. A public servant acting in quasi-judicial capacity can be subjected to disciplinary proceedings if, number one, he acts in a manner which is grossly negligent, or number two, recklessly passes orders in disregard of legal provisions, or number three, acts in a manner which reflects a deliberate disregard to established legal procedures or causes loss to the public exchequer. So in this case, causes a loss to public exchequer. ಗೋಮಾಳ ಲ್ಯಾಂಡ್ಗಳಲ್ಲಿ ಇಷ್ಟ ಬಂದಂಗೆ ನೀವು ಬರ್ಕೊಟ್ರೆ ಇಟ್ ಇಸ್ ಅ ಲಾಸ್ ಟು ಪಬ್ಲಿಕ್ ಎಕ್ಸ್ಚೆಕರ್. ಸೊ ಎಲ್ಲ ಈ ಗ್ರೌಂಡ್ಸ್ ದೇ ಆರ್ ಮೇಂಟೈನಬಲ್ ಗ್ರೌಂಡ್ಸ್. ಸೊ ಹಾಗಾಗಿ ಈ ತರ ನಾವು ಕೂಡ ಒಂದು 5 ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ನ ರೂಲಿಂಗ್ಸ್ ಅನ್ನ ಕಲ್ಔಟ್ ಮಾಡಿ ಸ್ಟಡಿ ಮಾಡಿನೇ ವಿ ಆರ್ ಪ್ರೊಸೀಡಿಂಗ್. ಸೊ ಹಾಗಾಗಿ ನಾವು ವಿ ಹ್ಯಾವ್ ಡನ್ ಅವರ್ ಹೋಮ್ವರ್ಕ್. ಐ ಹೋಪ್ ಈಗ ಮಿಸ್ಅಡ್ವೆಂಚರ್ ಮಾಡಿರೋ ಫಾರ್ ಲ್ಯಾಕ್ ಆಫ್ ಅವೇರ್ನೆಸ್ ತಪ್ಪುಗಳು ಆಗ್ತಾನೆ ಇದೆ. ನಾವು ಎಷ್ಟು ಹೇಳಿದ್ರು ಕೂಡ ಕೆಲವರು ತಿದ್ದುಕೊಳ್ತಾ ಇಲ್ಲ, ಕೆಲವರು. ಸೊ ಹಾಗಾಗಿ ನಾವು ಲಾಸ್ಟ್ ಟೈಮ್ ಇದನ್ನ PRS ಅವರು, ನಾವು RC ಅವರು, ರೆವಿನ್ಯೂ ಕಮಿಷನರ್ ಎಲ್ಲ ಕುತ್ಕೊಂಡು ಏನ್ ಮಾಡೋದು ಅಂತ ಹೇಳಿ ಈಗ RCCMS ಅಲ್ಲೇ ಟೆಂಪ್ಲೇಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಟೆಂಪ್ಲೇಟ್ ಫಾರ್ ಅಡ್ಮಿಷನ್ ಆಲ್ಸೋ. ಸೊ ಅಡ್ಮಿಷನ್ಗೆನೆ ಈಗ ಏನೆಲ್ಲ ಮಿನಿಮಮ್ ಇರಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಸೊ ಸ್ಟಾರ್ಟಿಂಗ್ ವಿತ್ ಫಸ್ಟ್ ದೇರ್ ಶುಡ್ ಬಿ ಎ ಪ್ರಿಸೀಡಿಂಗ್ ಆರ್ಡರ್. ಯಾಕಂದ್ರೆ ಇದು ಅಪೀಲ್ ಪ್ರಾವಿಷನ್. ವಾಟ್ ಇಸ್ ದ ಪ್ರಿಸೀಡಿಂಗ್ ಆರ್ಡರ್ ಅಂತ ಶುರು ಮಾಡಿ ಆರ್ಡರ್ ನ ವೆರಿಫೈ ಮಾಡಿ ಯಾವ ಸೆಕ್ಷನ್ ಅಲ್ಲಿ ಇವರು ಅಪೀಲ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ಕ್ಲಿಯರ್ ಆಗಿ ಫಿಕ್ಸ್ ಮಾಡಿ. ಸೊ ಈ ರೀತಿಯಾಗಿ ಅಡ್ಮಿಷನ್ಗೆ ಕ್ರೈಟೀರಿಯಾವನ್ನ RCCMS ಅಲ್ಲಿ ತರ್ತಾ ಇದ್ದೇವೆ. ಸೊ ಈಗ PRS ಅವರು ಹೇಳಿದಂಗೆ ಇ ಫೈಲಿಂಗ್ ಮಾಡಲೇಬೇಕು. ಅಂಡ್ ನಂಬರ್ 2, ಇ ಫೈಲಿಂಗ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಮಾಡಿ ಯಾವ ಸೆಕ್ಷನ್ ಏನೆಲ್ಲ ಮಿನಿಮಮ್ ಡಾಕ್ಯುಮೆಂಟ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.